ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಒಂದು ವಾರದಿಂದ ಕಾಕ್ರೋಚ್ ಜನತಾ ಪಾರ್ಟಿಯದ್ದೇ ಸದ್ದು. ಈ ಹಾವಳಿ ಹೆಚ್ಚಾಗ್ತಾ ಇದ್ದ ಹಾಗೆ, ಕಾಕ್ರೋಚ್ ಕ್ರೇಜ್ ಹೆಚ್ಚಾಗ್ತಾ ಇದ್ದ ಹಾಗೆ ಅಕೌಂಟ್ಗಳು ಹ್ಯಾಕ್ ಆಗಿದ್ದಾವೆ. ಕೆಲವು ಅಕೌಂಟ್ಗಳನ್ನ ಬ್ಲಾಕ್ ಮಾಡಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾ ಅಕೌಂಟ್ ಹ್ಯಾಕ್ ಆಗಿದೆ. ಬ್ಯಾಕಪ್ ಅಕೌಂಟ್ಗಳನ್ನ ಕೂಡ ಹ್ಯಾಕ್ ಮಾಡಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಆ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತಹ ಪೇಜ್ನ ಸೃಷ್ಟಿಕರ್ತ ಅಭಿಜಿತ್ ದೀಪ್ಗೆ ಮಾಡಿದ್ದಾರೆ. ಜೊತೆಗೆ ನೀವು ಅಕೌಂಟ್ ಅನ್ನ ಹ್ಯಾಕ್ ಮಾಡಬಹುದು, ಚಳುವಳಿಯನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಭಿಜಿತ್ ದೀಪ್ಗೆ. ಕಾಕ್ರೋಚ್ ಯಾವತ್ತೂ ಸಾಯಲ್ಲ ಅಂತ ಹೇಳಿ ಅಭಿಜಿತ್ ದೀಪ್ಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಪೋಸ್ಟ್ ಅನ್ನುವಂತಹ ಪೇಜ್ ಏನು ವಾರದ ಹಿಂದೆ ಕ್ರಿಯೇಟ್ ಆಯಿತು, ಅದು ಕೆಲವೇ ದಿನಗಳಲ್ಲಿ 20 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ನ ಪಡೆದಿದ್ದು ಗೊತ್ತೇ ಇದೆ. ಆದರೆ ಅದಾದಂತಹ ನಂತರದಲ್ಲಿ ಟ್ವಿಟರ್ನಲ್ಲೂ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ. ಮುಂದಿನ ತಮ್ಮ ಪ್ಲಾನ್ಗಳು ಏನು, ಯಾವ ರೀತಿ ಹೋರಾಟವನ್ನ ಮಾಡಲಾಗುತ್ತೆ, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪೋಸ್ಟ್ಗಳನ್ನ ಅಭಿಜಿತ್ ದೀಪ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ತಾ ಇದ್ರು. ಈಗ ಆಲ್ ಆಫ್ ಸಡನ್ ಇಲ್ಲ, ನಮ್ಮ ಖಾತೆಗಳನ್ನ ಬ್ಲಾಕ್ ಮಾಡಲಾಗಿದೆ, ನಮ್ಮ ಖಾತೆಗಳನ್ನ ಹ್ಯಾಕ್ ಮಾಡಲಾಗ್ತಾ ಇದೆ, ಬಿಜೆಪಿ ಐಟಿ ಸೆಲ್ ಇದನ್ನ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಇದನ್ನ ಮಾಡ್ತಾ ಇದೆ, ಇಂಥದ್ದೆಲ್ಲ ಆರೋಪಗಳನ್ನ ಮಾಡ್ತಿದ್ದಾರೆ. ಅವರ ಎಕ್ಸ್ ಖಾತೆಯನ್ನ ಬ್ಲಾಕ್ ಮಾಡಲಾಗಿತ್ತು. ಅಂದ್ರೆ ಅವರದ್ದು ಅಂದ್ರೆ ಜನತಾ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಅದರ ಎಕ್ಸ್ ಖಾತೆಯನ್ನ ಬ್ಲಾಕ್ ಮಾಡಲಾಗಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದಂತಹ ಕಾರಣ ರಾಷ್ಟ್ರೀಯ ಭದ್ರತೆಯ ಕಾರಣಕ್ಕಾಗಿ ಇವರು ಮಿಸ್ಇನ್ಫಾರ್ಮೇಶನ್ ಹರಡುತ್ತಿದ್ದಾರೆ, ದೇಶದ ಭದ್ರತೆಗೆ ಕಂಟಕವಾಗ್ತಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಎಕ್ಸ್ ಖಾತೆಯನ್ನ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಆದ್ರೆ ಅದಾದ ನಂತರದಲ್ಲಿ ಕಾಕ್ರೋಚ್ ಇಸ್ ಬ್ಯಾಕ್ ಅಂತ ಹೇಳಿ ಮತ್ತೊಂದು ಪೇಜ್ ಅನ್ನ ಓಪನ್ ಮಾಡ್ತಾರೆ ಅಭಿಜಿತ್ ದೀಪ್ಗೆ. ಆ ಪೇಜ್ ನ ಮೂಲಕ ಸದ್ಯ ತಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ತಮ್ಮನ್ನ ಫಾಲೋ ಮಾಡ್ತಾ ಇರುವಂತಹ ನೂರಾರು ಲಕ್ಷಾಂತರ ಜನ ಏನಿದ್ದಾರೆ ಅವರಿಗೆ ತಮ್ಮ ಉದ್ದೇಶ ಏನು, ಮುಂದೆ ಯಾವ ರೀತಿಯಾದಂತಹ ಹೆಜ್ಜೆಯನ್ನ ಇಡಬೇಕು, ಜೊತೆಗೆ ಬಿಜೆಪಿಯ ವಿರುದ್ಧ ವಾಗ್ದಾಳಿಗಳು, ಆ ಮೆಸೇಜಸ್ ನ ಪೋಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅವ್ರು ಹೇಳಿರೋದು, ನೀವು ನಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡಬಹುದು ಅಥವಾ ವಿಥ್ಹೆಲ್ಡ್ ಮಾಡಬಹುದು, ಆದ್ರೆ ನಿಮ್ಮಿಂದ ಈಗ ಎದ್ದಿರುವಂತಹ ಈ ಆಂದೋಲನ ಏನಿದೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾಕ್ರೋಚ್ ಯಾವತ್ತೂ ಕೂಡ ಸಾಯಲ್ಲ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.